ನಮಸ್ಕಾರ ಗುರು, ಎಕ್ಸ್ಟ್ರಾ ಇನ್ನಿಂಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗುರು, ಲಕ್ಸುರಿಯಸ್ PG ಅಂತಾರೆ. ಯಾಕಂತಂದರೆ ಪಿ ಅಂದರೆ ಪಂತ್, ಜಿ ಅಂದರೆ ಗಿಲ್ಲು. ಇಬ್ಬರು ಹೆಂಗೆ ಆಡಿದ್ರು ಅಂತಂದರೆ ಪಂತ್ ಆ್ಯಂಡ್ ಗಿಲ್ಲು ಒಂಥರ ನೆಕ್ಸ್ಟ್ ಲೆವೆಲ್ ಜುಗಲ್ ಬಂದಿನೇ ಬಂತು. ಇವರು ಇಬ್ಬರು ಕಡೆಯಿಂದನೂ ಸಖತ್ತಾಗಿ ಆಡಿದ್ರು. ಈ ಕಡೆ ಇವ್ರದ್ದು ಅರ್ಧ ಶತಕ ಪಂತ್ ಕಡೆಯಿಂದ, ಆ ಕಡೆ ಗಿಲ್ ಅವ್ರ ಕಡೆಯಿಂದ ಅರ್ಧ ಶತಕ. ಇನ್ನೇನು ಸೆಂಚುರಿ ಬರೋದೊಂದೇ ಬಾಕಿ. ಇಬ್ಬರು ಲಂಚ್ ಮುಗಿದ್ಮೇಲೆ ಪಕ್ಕಾ ಸೆಂಚುರಿ ಹೊಡಿತಾರೆ. ಇದು ತೊಲೆ ಹಾಕೊಂಡ್ರಲ್ಲೇ ತೊಲೆ ಗುರು, ಫಸ್ಟ್ ಆಫ್ ಆಲ್ 81 ರನ್ಗೆ 3 ವಿಕೆಟ್ ಇತ್ತಾ. ಡೇ 3 ಫಸ್ಟ್ ಸೆಷನು ಅಂದರೆ ಮೊದಲ ಒಂದು 60 ನಿಮಿಷ ಆರಾಮಾಗಿ ತೊಗೊಂಡ್ರು, ಈಸಿಯಾಗಿ ಆಡಿದ್ರು. ಏನು ಅಗ್ರೆಸಿವ್ ಅಪ್ರೋಚ್ ಇರಲಿಲ್ಲ, ಒಂಥರ ನೀಟಾಗಿ ಆಡಿದ್ರು. ಆ್ಯಂಡ್ ಪಂತ್ ಅವರಂತೂ ಆರಾಮಾಗಿ ಸಾಲಿಡ್ ಡಿಫೆನ್ಸ್ ತೋರಿಸಿದ್ರು. ನಾನು ಅಗ್ರೆಸಿವ್ ನೇಚರ್ ಇದೆ, ಸಾಲಿಡ್ ಡಿಫೆನ್ಸ್ ಇದೆ ಅಂತ ತೋರಿಸಿದ್ರು. ಈ ಕಡೆ ಗಿಲ್ ಅವರು ಗಿಲ್ಲಣ ಅಂತ 2 ಸಿಕ್ಸು ಟಾಪ್ ಅಂತ 2 ಸಿಕ್ಸ್ ಹೊಡೆದ್ಬಿಟ್ಟು 50 ಹಾಫ್ ಸೆಂಚುರಿನೂ ಮುಗಿಸಿದ್ರು. ಆ್ಯಂಡ್ ಗಿಲ್ ಅವರು ಸಖತ್ತಾಗಿ ಆಡಿದ್ರು. ಆ್ಯಂಡ್ ಪಂತ್ ಅವರಂತೂ 50 ಹೊಡೆದ್ಮೇಲೆ ಒಂಥರ ಎಲ್ಲಂದರೆ ನೆಕ್ಸ್ಟ್ ಲೆವೆಲ್ಗೆ ಹೋಗ್ಬಿಟ್ರು ಗುರು. ಆ್ಯಂಡ್ ಪಂತ್ ಅವರು ಆಬ್ವಿಯಸ್ಲಿ ಇದ್ದಾರೆ ಅಂತಂದರೆ ಎಂಟರ್ಟೈನ್ಮೆಂಟ್ ಇರಲೇಬೇಕಲ್ಲ. ಒಂದು ಸಿಂಗಲ್ ಹ್ಯಾಂಡೆಡ್ ಸಿಕ್ಸ್ ಬೇಕು, ಅದಾದಮೇಲೆ ಯಾವುದೋ ಒಂದು ವೈಡ್ ಬಾಲ್ ಹಾಕಿದ್ರೆ ಅಣ್ಣ ಹಿಂಗೆ ಅದು ಹೆಂಗೆ ಮಾಡಿದ್ರು ಅಂತಂದರೆ ಹಿಂಗೆ ದಬ್ಬಿಟ್ರು, ಒಂದು ಬಾಲ್ನ ದಬ್ಬಿಟ್ಟು ಯಾವಾಗೋ ಸೈಡಿಗೆ ಹೋಗು ಅನ್ನೋ ಥರನೇ ಇತ್ತು. ಆ ಥರ ಒಂದು ಎಂಟರ್ಟೈನ್ಮೆಂಟ್ ಇದ್ದೇ ಇರುತ್ತೆ. ಆ್ಯಂಡ್ ಶಾಂಟು ಅವ್ರಿಗೆ ನೀನು ಅಲ್ಲಿ ಸ್ವಲ್ಪ ಫೀಲ್ಡರು ಇಲ್ಲಾಕೆ ನಿಲ್ಸಿದೆ, ಇಲ್ಲೊಬ್ಬರು ಫೀಲ್ಡರ್ ಬೇಕಾಗುತ್ತೆ, ಹಿಂಗೆ ಬೇಕಾಗುತ್ತೆ ಅಂತ ಅದೆಲ್ಲ ಬಂತು. ಸ್ಟಂಪ್ ಮೈಕಲ್ಲೆಲ್ಲ ಕೇಳಿದ್ವಿ. ಸಖತ್ ಎಂಟರ್ಟೈನ್ಮೆಂಟ್ ಇತ್ತು ಗುರು. ಈ ಕಡೆ ರಿಷಬ್ ಪಂತ್ ಅವರು 50 ಆದಮೇಲೆ ರಪ್ ಅಂತ ಹೊಡಿಯೋಕೆ ಸ್ಟಾರ್ಟ್ ಮಾಡಿದ್ರೆ 6 ಮೇಲೆ 6 ಎಲ್ಲ ಹೊಡಿತಾ ಇದ್ರು. ಬಟ್ ಒಂದು ಚಾನ್ಸ್ ಕೊಟ್ಟರು ಗುರು. ಬಟ್ ಈ ಶಾಂಟು ಬಾಂಗ್ಲಾದೇಶ್ ಕ್ಯಾಪ್ಟನು ಆಬ್ವಿಯಸ್ಲಿ ಎಲ್ಲ ಇವ್ರದ್ದೆಲ್ಲ ಏನಂತಂದರೆ ಶೋಲ್ಡರ್ಸ್ ಎಲ್ಲ ಫುಲ್ ಒಂಥರ ಏನರಪ್ಪ ವಿಕೆಟ್ ಹೋದರೆ ಸಾಕು ಗುರು ಅನ್ನೋ ಥರ ಇತ್ತು ಆಯ್ತಾ. ಸೊ ಈ ಥರ ಚಾನ್ಸ್ ಬಂದಾಗ ಚಾನ್ಸ್ ಮಿಸ್ ಮಾಡಿದ್ರು. ಇನ್ನೇನಾಯಿತು, ಉಸಿರಾಡೋಕ್ಕೆ ಟೈಮೇ ಇಲ್ಲ ಗುರು ಅವ್ರಿಗೆ, ಬಾಂಗ್ಲಾದೇಶ್ ಅವ್ರಿಗೆ. ಆಬ್ವಿಯಸ್ಲಿ ಹೇಳ್ತೀನಿ, ಸೆಕೆಂಡ್ ಇನ್ನಿಂಗ್ಸಲ್ಲಂತೂ ಬಾಂಗ್ಲಾದೇಶ್ ಬೌಲರ್ಸ್ನ ಮಾರಣ ಹೋಮ ಮಾಡ್ತವ್ರೆ ನಮ್ಮ ಶುಭ್ಮನ್ ಗಿಲ್ ಆ್ಯಂಡ್ ರಿಷಬ್ ಪಂತ್ ಅವರು. ಆ ಚಾನ್ಸ್ ಮಿಸ್ ಆಗಿದ್ದು ಮಾತ್ರ ಅಲ್ಟಿಮೇಟ್ ಇತ್ತು ಗುರು. ಈಸಿ ಕ್ಯಾಚ್ ಹಿಂಗಿತ್ತು, ಆರಾಮಾಗಿ ಹಿಡಿಬೇಕಾಗಿತ್ತು, ಬಟ್ ಹಿಡಿಯೋಕ್ಕಾಗಲಿಲ್ಲ. ಓವರಾಲ್ ಆಗಿ ಬಾಂಗ್ಲಾದೇಶ್ ಅವರ ಬಾಲಿಂಗ್ ಸೀರಿಯಸ್ಲಿ ಮಾರಣ ಹೋಮ ಮಾಡ್ತವ್ರೆ. ಇನ್ನೇನಿದ್ರು ಸೆಂಚುರಿ ಬರಬೇಕು ಇಬ್ಬರ ಕಡೆಯಿಂದನೂ. ಅದೇ ಕೀ ಪಾಯಿಂಟ್ಸ್. ಇವಾಗ ಕೀ ಪಾಯಿಂಟ್ಸ್ ಏನಪ್ಪ ಅಂತಂದರೆ ಫಸ್ಟ್ ಸೆಷನಲ್ಲಿ ಇಬ್ಬರದು ಹಾಫ್ ಸೆಂಚುರಿ ಬಂದಿರೋದೇ ದೊಡ್ಡ ಕೀ ಪಾಯಿಂಟು. ನೋಡೋಣ ಏನಾಗುತ್ತೆ ಅಂತ. 86 ರನ್ ಹೊಡೆದಿದ್ದಾರೆ ಶುಭ್ಮನ್ ಗಿಲ್ ಅವರು, ಆ್ಯಂಡ್ 82 ರನ್ ಹೊಡೆದಿದ್ದಾರೆ ರಿಷಬ್ ಪಂತ್ ಅವರು. ಸೊ ಇಬ್ಬರದು ಸೆಂಚುರಿ ಪಕ್ಕಾ ಲಂಚ್ ಆದಮೇಲೆ ಬರುತ್ತೆ. ಆ್ಯಂಡ್ 205 ರನ್ 3 ವಿಕೆಟ್ ಗುರು ನಮ್ಮ ಇವಾಗ ಭಾರತ ತಂಡದ ಸ್ಕೋರು. ಆ್ಯಂಡ್ 432 ಲೀಡ್ ಆಗಿದೆ. ಸೊ ನನ್ನ ಪ್ರಕಾರ ಒಂದು 520, 530, 550 ಅಲ್ಲಿವರೆಗೂ ಹೋಗ್ಬೋದು. ಇಲ್ಲ ಅಂದರೆ ಏನಪ್ಪ ಸ್ವಲ್ಪ ಬೇಗನೆ ಮುಗಿಸೋಣ ಅಂದರೆ 500 ಒಳಗಡೆ ಡಿಕ್ಲೇರ್ ಕೊಡ್ಬೋದು. ಬಟ್ ನನ್ನ ಪ್ರಕಾರ ನೋಡೋಣ, ಒಂದು 530ವರೆಗೂ ಡಿಕ್ಲೇರ್ ಕೊಡ್ಬೋದು. ಇಲ್ಲ ಅಂದರೆ ಇಬ್ಬರದು ಸೆಂಚುರಿ ಆದಮೇಲೆ ಡಿಕ್ಲೇರ್ ಕೊಡುವಂಥ ಸಾಧ್ಯತೆ ಅಂತೂ ಇರುತ್ತೆ. ನೋಡೋಣ ಯಾವಾಗ ಡಿಕ್ಲೇರ್ ಕೊಡ್ತಾರೆ ಏನಿಲ್ಲ ಅಂತ. ಗುರು, ಲಂಚ್ ಮುಗಿದ್ಮೇಲೆ ಪಕ್ಕಾ ಇಬ್ಬರ ಕಡೆಯಿಂದ ಒಂದು ಸೆಂಚುರಿ ಬರುತ್ತೆ. ರಿಷಬ್ ಪಂತ್ ಆ್ಯಂಡ್ ಗಿಲ್ ಇಬ್ಬರು ಸೆಂಚುರಿ ಹೊಡಿತಾರೆ. ಆ್ಯಂಡ್ ರಿಷಬ್ ಪಂತ್ ಅವ್ರು ಕಮ್ ಬ್ಯಾಕ್ ನೋಡಲೇಬೇಕು, ಅಂದರೆ ಸೆಂಚುರಿ ಮುಖಾಂತರ ನೋಡಬೇಕಂತ ಆಸೆ ಇತ್ತು. ಸೊ ಆ ತವಕದಲ್ಲಿ ನಾನಂತೂ ಇದ್ದೀನಿ, ನೀವು ಇರ್ತೀರ ಪಕ್ಕ. ಸೊ ಒಂದು ಒಳ್ಳೆ ಗ್ರೇಟ್ ಕಮ್ ಬ್ಯಾಕ್ ಅಂತಲೇ ಹೇಳಬೇಕಾಗುತ್ತೆ ರಿಷಬ್ ಪಂತ್ ಅವ್ರು. ಫಸ್ಟ್ ಇನ್ನಿಂಗ್ಸಲ್ಲಿ ಬರಲಿಲ್ಲ, ಬಟ್ ಸೆಕೆಂಡ್ ಇನ್ನಿಂಗ್ಸಲ್ಲಿ ರಾಪ್ ಅಂತ ಹೊಡಿತಾ ಇದ್ದಾರೆ. ಸೊ ಪಕ್ಕಾ ಸೆಂಚುರಿ ಬರುತ್ತೆ. ಗ್ರೇಟ್ ಕಮ್ ಬ್ಯಾಕ್ ಅಂತ, ಗ್ರೇಟೆಸ್ಟ್ ಕಮ್ ಬ್ಯಾಕ್ ಅಂತಲೇ ಹೇಳ್ಬೋದು. ನೋಡೋಣ ಏನಾಗುತ್ತೆ ಅಂತ. ಆ್ಯಂಡ್ ಟೀ ಬ್ರೇಕ್ಗಿಂತ ಮುಂಚೆ ಡಿಕ್ಲೇರ್ ಕೊಡ್ತಾರೆ, ಗೊತ್ತಿಲ್ಲ ಏನಾಗುತ್ತೆ ಅಂತ. ಸೊ ಈ ಸೆಕೆಂಡ್ ಸೆಷನಲ್ಲಿ ಏನೇನಾಗುತ್ತೆ ಏನೇನಿಲ್ಲ ಅಂತ ನೋಡಿಕೊಂಡು ಟೀ ಬ್ರೇಕಲ್ಲಿ ಮತ್ತೆ ಬರ್ತೀನಿ. ಸೊ ಅಲ್ಲಿವರೆಗೂ ಬಾಯ್. ಜೈ ಕರ್ನಾಟಕ.